ಜಾತ್ಯತೀತ ಮತ್ತು ಸಮಾಜವಾದವನ್ನು ಸಂವಿಧಾನದಿಂದ ತೆಗಿಬೇಕು ಅಂತೇಳಿ ಈಗ ಪೀಠಿಕೆನಲ್ಲಿ ಇದೆಯಲ್ಲ ಸರ್ ಪದಗಳು. ಈಗ ನಿಮ್ಮವರು ಈಗ ಮನುಸ್ಮೃತಿ ಇದನ್ನು ಮಾಡೋದಕ್ಕೆ ಹೊರಟಿದೆ, ಇದಕ್ಕೆ ಪದ್ಧತಿಗೆ ಹೊರಟಿದ್ದಾರೆ. ನೋಡಿ, ಜನರನ್ನು ಈ ದೇಶವನ್ನು ಹಾದಿ ತಪ್ಪಿಸುವಂಥ ಕೆಲಸ ಈ ದೇಶದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅದು RSS ಸಂಘಟನೆ. RSS ಸಂಘಟನೆ ಅಂತಲೇ ಈ ದೇಶ ಈ ಪರಿಸ್ಥಿತಿಗೆ ಬಂದಿರೋದು. ಇದು ಜಾತ್ಯತೀತ ರಾಷ್ಟ್ರ. ಯಾವ ಸಂವಿಧಾನವನ್ನು ನಾವೆಲ್ಲ ಪ್ರಜೆಗಳಾಗಿ ಒಪ್ಕೊಂಡು ಜನಪ್ರತಿನಿಧಿಗಳಾಗಿ ಅದಂಥದ್ದು ಇರ್ಬೋದು, ಎಲ್ಲರೂ ಕೂಡ ಈ ಮನುಸ್ಮೃತಿಯನ್ನು ಯಾಕೆ ಇವರು ಬೆಂಬಲಿಸ್ತಾ ಇದ್ದಾರೆ, ಮತ್ತೆ ಅದನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಗುಲಾಮಗಿರಿ ಬೇಕು ಇವರಿಗೆ. ಇಷ್ಟೇ ಇವ್ರ ಉದ್ದೇಶ. ಎಲ್ಲರೂ ಗುಲಾಮರಾಗಿರಬೇಕು, ಇವರಷ್ಟೇ ಶ್ರೇಷ್ಠ ಅನಿಸ್ಕೊಳ್ಬೇಕು ಅನ್ನೋದು ಇವ್ರ ಉದ್ದೇಶ. ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ. ಬಹುತೇಕ ಅವರು ಏನೇ ಉದ್ದೇಶಗಳಿಟ್ಕೊಂಡು ಕೂಡ ಪ್ರಯತ್ನ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಮಾಡಿದ್ದಾರೆ ಇವರು. 1925ರಿಂದ ಪ್ರಾರಂಭ ಆದಂಥ RSS ಸಂಘಟನೆ ಇವತ್ತುವರೆಗೂ ಬಿಟ್ಟಿಲ್ಲ. ಅವರು ಏನೇ ಮಾಡಿದರೂ ಕೂಡ ಈ ದೇಶದವಾದ ಸಂವಿಧಾನವನ್ನು ಬದಲಿ ಮಾಡೋಕ್ಕೆ ಆಗೋದಿಲ್ಲ, ಪ್ರಜಾಪ್ರಭುತ್ವವನ್ನು ಬದಲಿ ಮಾಡೋಕ್ಕಾಗೋದಿಲ್ಲ, ಜಾತ್ಯತೀತ ತಳಹದಿಯನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಇದು ಬಹಳ ಆಳವಾಗಿ ಇರುವಂಥದ್ದು. ಇವತ್ತು ಮನುಸ್ಥಿತಿ ಏನು ಆಳವಾಗಿದೆ ಅಂತ ಅವರು ಹೇಳ್ತಾರಲ್ಲ, ಈ ಜಾತ್ಯತೀತ ತತ್ವ ಕೂಡ ಬಹಳಷ್ಟು ಆಳವಾಗಿ ಇವತ್ತು ಅನೇಕ ಮಹಾಪುರುಷರು, ಯುಗ ಪುರುಷರು, ಇವತ್ತು ಏನು ಫಿಲಾಸಫರ್ ಅಂತ ನಾವು ಹೇಳ್ತೀವಿ, ಏನು ಬಸವಣ್ಣನವರ ಆದಿಯಾಗಿ ಇವತ್ತು ಈ ದೇಶವನ್ನು ಒಂದು ವ್ಯವಸ್ಥಿತವಾಗಿ ಯಾವುದೇ ಭೇದ ಭಾವ ಇಲ್ಲಾರದೆ ಎಲ್ಲರೂ ಒಂದು ಅನ್ನೋ ಭಾವನೆಯಿಂದ ನಡೀಬೇಕು ಅನ್ನೋದೇ ಆ ಉದ್ದೇಶ ನಮ್ಮ ಎಲ್ಲ ಪ್ರವಾದಿಗಳದಾಗಿತ್ತು, ಈ ದೇಶದ ದಿಗ್ಗಜರಾಗಿತ್ತು. ಆದರೆ ಈ ಕೆಲಸವನ್ನು ಇವತ್ತು ಏನು ಇವರು ಮಾಡೋಕ್ಕೆ ಕೊಟ್ಟಿದ್ದಾರೆ ಇದು ಯಶಸ್ವಿ ಆಗೋದಿಲ್ಲ. ಅವ್ರು ಕೈ ಬಿಡಬೇಕು. ಇದನ್ನು ಸಂವಿಧಾನದಲ್ಲಿ ಅದು ಸೇರಿಸ್ರಿ, ಇದು ಸೇರಿಸ್ರಿ, ಇವು ಹೊಸದಾಗಿ ಸೇರ್ಸೋಕ್ಕೆ ಹೋಗ್ತಾರೆ. ಹೊಸ ಸೇರಿಸುವಂಥದ್ದು ಅವಶ್ಯಕತೆ ಏನಿದೆ? ಜನರು ಒಪ್ಕೊಂಡ ಮೇಲೆ ಮುಗೀತಲ್ಲ. ಎಲ್ಲ ನಾವು ಪ್ರಜೆಗಳು ಒಪ್ಕೊಂಡೇ ಇವತ್ತು ಈ ದೇಶದ ಸಂವಿಧಾನವನ್ನು ಇವತ್ತು ನಮ್ಮ ಪವಿತ್ರವಾದ ಗ್ರಂಥ ಅಂತ ನಾವು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನೆಚ್ಕೊಂಡು ನಡಿಬೇಕು ವಿನಃ ದಿವಸ ಒಂದು ಸೃಷ್ಟಿ ಮಾಡುವಂಥದ್ದು, ಜಾತಿ ಮೇಲೆ ರಾಜಕಾರಣ ಮಾಡುವಂಥದ್ದು, ಧರ್ಮದ ಮೇಲೆ ರಾಜಕಾರಣ ಮಾಡುವಂಥದ್ದು, ಅದನ್ನು ಬಿಡಬೇಕು. ಈ ರೀತಿ ಆದರೆ ಈ ದೇಶ ಇವ್ರ ಕೈಗೊಂಬೆ ಗುಲಾಮಗಿರಿಗೆ ಒಪ್ಪೋದಿಲ್ಲ, ಈ ಪ್ರಜೆಗಳು ಒಪ್ಪೋದಿಲ್ಲ. ಭಾಳ ಸ್ಪಷ್ಟ.